ಒಂದು ಹಳ್ಳಿಯಲ್ಲಿ ಒಬ್ಬನೇ ಕೋಳಿ ವಾಸಿಸುತ್ತಿದ್ದ. ಆ ಕೋಳಿ ತುಂಬಾ ಚತುರ, ಅರ್ಥವಂತರಾಗಿದ್ದ ಮತ್ತು ಸುಂದರವಾಗಿದ್ದ. ಪ್ರತಿದಿನ ಬೆಳಿಗ್ಗೆ ಕಾಲಕ್ಕೆ ಕೂಗಿ ಹಳ್ಳಿಯ ಎಲ್ಲರನ್ನೂ ಎಬ್ಬಿಸುತ್ತಿದ್ದುದು ಮತ್ತು ದಿನಪೂರ್ತಿ ಹೊಲಗಳ ಬಳಿ ತಿರುಗುತ್ತಿತ್ತು. ಒಂದು ದಿನ ಕೋಳಿ ಒಂದು ಎತ್ತರದ ಮರದ ಕೊಂಬೆಯ ಮೇಲೆ ಕುಳಿತು ವಿಶ್ರಾಂತಿ ಮಾಡುತ್ತಿದ್ದ. ಅದೇ ಸಮಯದಲ್ಲಿ ಅಲ್ಲಿ ಒಂದು ಕುತಂತ್ರಿ ಮತ್ತು ದುರಾಸೆಯ ನರಿ ಬಂತು. ಮರದ ಮೇಲೆ ಕುಳಿತಿದ್ದ ಗಟ್ಟಿಯಾದ, ಹೊಸ ಕೋಳಿಯನ್ನು ನೋಡಿ ನರಿಯ ಬಾಯಿ ನೀರಾಯಿತು. ಆದರೆ ಮರಕ್ಕೆ ಜಿಗಿದು ಹಿಡಿಯುವುದು ಸಾಧ್ಯವಿಲ್ಲ ಎಂಬುದು ಅದಕ್ಕೆ ಅರಿವಿತ್ತು. ಆದ್ದರಿಂದ ಬುದ್ಧಿಯಿಂದ ಕೋಳಿಯನ್ನು ಕೆಳಗೆ ಇಳಿಸಿಕೊಳ್ಳಬೇಕೆಂದು ನರಿ ಯೋಚಿಸಿತು. ನರಿ ಸಿಹಿ ಸ್ವರದಲ್ಲಿ ಕರೆದಿತು, ಓ ಸುಂದರ ಮತ್ತು ಬುದ್ಧಿವಂತ ಕೋಳಿ, ನಿನಗೆ ಒಂದು ಚೆನ್ನಾದ ಸುದ್ದಿ ಇದೆ. ಮರವಿನಿಂದ ಕೋಳಿ ಕೇಳಿತು, ಏನಪ್ಪಾ ಸುದ್ದಿ? ನರಿ ಹೇಳಿತು, ದೇವರ ಆದೇಶ ಬಂದಿದೆ. ಈಗ ಕಾಡಿನಲ್ಲಿ ಹಾಗೂ ಹಳ್ಳಿಯಲ್ಲಿ ಯಾವ ಮೃಗ ಪಕ್ಷಿಯೂ ಯಾರಿಗೂ ಹಾನಿ ಮಾಡಬಾರದು. ಎಲ್ಲರೂ ಸ್ನೇಹಿತರಾಗಿ ಜೀವನ ನಡೆಸಬೇಕು. ಭಯಪಡಬೇಡ, ನೀನು ಕೆಳಗೆ ಬಾ, ನಾವು ಸ್ನೇಹ ಮಾಡೋಣ. ಚತುರನಾದ ಕೋಳಿಗೆ ನರಿಯ ಕುತಂತ್ರ ತಿಳಿಯಿತು. ಅವನು ನಗುತ್ತಾ ಹೇಳಿದ, ಅದು ತುಂಬಾ ಚೆನ್ನಾದ ಸುದ್ದಿ. ನೋಡಪ್ಪ, ಅಲ್ಲಿ ದೂರದಿಂದ 2 ನಾಯಿಗಳು ಕೂಡ ಬರುತ್ತಿವೆ. ಅವುಗಳಿಗೂ ಈ ಸಂತೋಷ ಸುದ್ದಿ ಹೇಳೋಣ. ಇದನ್ನು ಕೇಳಿದ ನರಿ ಹೆದರಿಬಿಟ್ಟು ತಕ್ಷಣ ಓಡಿ ಹೋಯ್ತು. ಕೋಳಿ ಮನಸ್ಸಿನಲ್ಲಿ ನಗೆ ಮಾಡಿ ಯೋಚಿಸಿತು, ಬುದ್ಧಿವಂತಿಕೆ ಉಳಿಸಿದರೆ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು.